ಈ ಒಂದು ಹೇರ್ ಡೈಯನ್ನು ಅಪ್ಲೈ ಮಾಡಿ ತಿಂಗಳುಗಳಾದರೂ ಕೂಡ ಇದು ಬಣ್ಣ ಹೋಗೋದಿಲ್ಲ. ಇನ್ನು ವೈಟರ್ಸ್ ಆಗ್ತಿದೆ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಕೆಮಿಕಲ್ ಡೈಗಳನ್ನು ಹಚ್ಕೊಳ್ತೀವಿ. ಆದರೆ ಅದು 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಹಚ್ಚಲೇಬೇಕಾಗಿರುತ್ತೆ. ಅಷ್ಟು ಬೇಗನೆ ಅದು ಬಣ್ಣ ಹೋಗಿಬಿಡುತ್ತೆ, ಜೊತೆಗೆ ವೈಟರ್ಸ್ ಕೂಡ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಆದರೆ ಇವತ್ತಿನ ಈ ಒಂದು ನ್ಯಾಚುರಲ್ ಡೈಯನ್ನು ನೀವು ಒಮ್ಮೆ ಹಚ್ಚಿ ಸಾಕು, ನಿಮಗೆ ಇದು ಸಾಕಷ್ಟು ತಿಂಗಳವರೆಗೂ ಇದು ಬಣ್ಣ ತಲೆಯಲ್ಲಿ ಹಾಗೇ ಇರುತ್ತೆ. ಜೊತೆಗೆ ಇದು ಕೂದಲನ್ನು ನ್ಯಾಚುರಲ್ ಆಗಿರುವಂಥ ವಿಧಾನದಲ್ಲಿ ಕಪ್ಪಾಗಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥವನ್ನು ಇಲ್ಲಿ ಬಳಸಿಲ್ಲ, ತುಂಬ ನ್ಯಾಚುರಲ್ ಆಗಿರುವಂಥ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಇವತ್ತಿನ ಈ ಒಂದು ಹೇರ್ ಡೈಯನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಇನ್ನು ಇದನ್ನು ಅಪ್ಲೈ ಮಾಡೋದ್ರಿಂದ ಸಾಕಷ್ಟು ತಿಂಗಳವರೆಗೂ ಕೂಡ ಇದು ನಮ್ಮ ತಲೆಯಲ್ಲಿ ಒಂದು ಬಣ್ಣ ಅನ್ನುವಂಥದ್ದು ಹಾಗೇನೇ ಇರುತ್ತೆ. ಜೊತೆಗೆ ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ, ಉದ್ರೋದನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ವೈಟೇರ್ಸ್ ಆಗೋದನ್ನು ತಡೆಗಟ್ಟಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಯಾರಿಗೆ ಚಿಕ್ಕ ಏಜಿಗೆ ತುಂಬ ಬೇಗನೆ ವೈಟೇರ್ಸ್ ಆಗ್ತಾ ಇರುತ್ತೆ, ಖಂಡಿತವಾಗ್ಲೂ ಈ ಒಂದು ನ್ಯಾಚುರಲ್ ಡೈಯನ್ನು ಹಚ್ಚುತ್ತಾ ಬನ್ನಿ. ನಿಮ್ಮ ತಲೆಯಲ್ಲಿ ವೈಟೇರ್ಸ್ ಆಗೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಮನೆಮದ್ದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದರೆ ತಡ ಮಾಡ್ತೀನಿ, ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ನಾನು ಈ ಒಂದು ಹೇರ್ ಡೈಯನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ಇಲ್ಲಿ ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ. ಅಂದರೆ ಕಬ್ಬಿಣದ ಹಂಚಾಗಲಿ ಬಾಣಲೆ ಆಗಲಿ ಏನಾದರೂ ಕಬ್ಬಿಣದ್ದಾಗಿದ್ದರೆ ಅದು ತುಂಬ ಒಂದು ಕಪ್ಪು ಬಣ್ಣಕ್ಕೆ ಬರಲಿಕ್ಕೆ, ತುಂಬ ಕಪ್ಪಾಗಿ ನಮ್ಮ ಡೈ ರೆಡಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಂತರ ನಾನಿಲ್ಲಿ ಮೆಹಂದಿ ಪೌಡರ್ ತೊಗೊಂಡಿದ್ದೀನಿ, 4 ಟೀ ಸ್ಪೂನಷ್ಟು ಮೆಹಂದಿ, ನಂತರ ಒಂದು 2 ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರನ್ನು ತೊಗೊಂಡಿದ್ದೀನಿ. ಮೆಹಂದಿ ಪೌಡರು ನ್ಯಾಚುರಲ್ ಆಗಿ ಕೂದಲಿಗೆ ಒಳ್ಳೆ ಬಣ್ಣ ನೀಡುತ್ತೆ, ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ, ಜೊತೆಗೆ ಗ್ರೋತನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನಲ್ಲಿಕಾಯಿ ಕೂಡ ಅಷ್ಟೇ, ನಮ್ಮ ಕೂದಲಿಗೆ ಒಂದು ಒಳ್ಳೆ ಬಣ್ಣವನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಒಂದು ಏಜಿಗೂ ಮುಂಚೆನೇ ವೈಟೇರ್ಸ್ ಆಗ್ತಾ ಇದ್ದರೆ ಅದನ್ನು ತಡೆಗಟ್ಟಿ ಗ್ರೋತನ್ನು ಹೆಚ್ಚಿಸುತ್ತೆ, ಉದ್ರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇನ್ನು ಈ ಒಂದು ಮಿಶ್ರಣವನ್ನು ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಟೀ ಡಿಕಾಕ್ಷನನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡು 1.5 ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಈ ಒಂದು ಟೀ ಪೌಡರ್ ಕೂಡ ಅಷ್ಟೇ ಕೂದಲಿಗೆ ಒಂದು ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಇನ್ಸ್ಟೆಂಟ್ ಡೈ ರೀತಿ ಇದು ಕೆಲಸ ಮಾಡುತ್ತೆ. ಟೀ ಪೌಡರನ್ನು ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲಿಗೆ ಒಳ್ಳೆ ಹೊಳಪು ಕೂಡ ಬರುತ್ತೆ, ಜೊತೆಗೆ ಒಂದು ಒಳ್ಳೆ ಕಂಡೀಷ್ನರ್ ಆಗು ಕೂಡ ಕೆಲಸ ಮಾಡುತ್ತೆ. ನಂತರ ನಾನಿಲ್ಲಿ ಒಂದಷ್ಟು ಮೆಂತ್ಯಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಇನ್ನು ಮೆಂತ್ಯಕಾಳು ಹಾಕೊಳ್ಳೋದ್ರಿಂದ ಗ್ರೋತ್ ಇಂಪ್ರೂವ್ ಆಗುತ್ತೆ, ಉದ್ರೋದನ್ನು ತಡೆಗಟ್ಕೊಳ್ಬೋದು, ಹೊಟ್ಟನ್ನು ಕಡಿಮೆ ಮಾಡ್ಕೊಳ್ಬೋದು, ಡ್ಯಾಮೇಜನ್ನು ತಡೆಗಟ್ಕೊಳ್ಬೋದು, ಜೊತೆಗೆ ವೈಟೇರ್ಸ್ ಆಗೋದನ್ನು ತಡೆಗಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇದಷ್ಟು ಪದಾರ್ಥಗಳನ್ನು ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಅಂದರೆ ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಇದಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ನಾನು ಕಲಿಸ್ಕೊಳ್ಳೋದಕ್ಕೆ ಮೊದಲನೇದಾಗಿ ಇಲ್ಲಿ ಒಂದು 1/4 ಕಪ್ ಆಗುವಷ್ಟು ಬೀಟ್ರೂಟ್ ರಸವನ್ನು ತೊಗೊಂಡಿದ್ದೀನಿ. ಮೊದಲು ಬೀಟ್ರೂಟ್ ರಸನ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಬೀಟ್ರೂಟ್ ರಸ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ಕೂದಲಿಗೆ ಇನ್ಸ್ಟೆಂಟಾಗಿ ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ, ಜೊತೆಗೆ ನಮ್ಮ ಕೂದಲಿನ ಆರೈಕೆಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ನಮ್ಮ ರೂಟ್ಸಿಂದ ಕೂದಲನ್ನು ಗಟ್ಟಿ ಮಾಡಲಿಕ್ಕೆ, ಸದೃಢ ಮಾಡಲಿಕ್ಕೆ, ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಜೊತೆಗೆ ಒಂದು ಒಳ್ಳೆ ಬಣ್ಣ ನೀಡುತ್ತೆ, ಇನ್ಸ್ಟೆಂಟಾಗಿ ಶೈನಿಂಗನ್ನು ನಮ್ಮ ಕೂದಲಿಗೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನಾನು ತೊಗೊಂಡಿರುವಂಥ ಬೀಟ್ರೂಟ್ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಆ ನಂತರ ನಾವೇನು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಡಿಕಾಕ್ಷನ್, ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಈ ಒಂದು ಮೆಹಂದಿ ಮಿಶ್ರಣವನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದೇ ಬಾರಿಗೆನೆ ಹಾಕ್ಕೊಂಡ್ರೆ ತುಂಬ ತೆಳುವಾಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಹಾಕ್ಬಿಟ್ಟು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಆ ವಿಧಾನದಲ್ಲಿ ಈ ಒಂದು ಮೆಹಂದಿ ಮಿಶ್ರಣವನ್ನು ಕಲಿಸ್ಕೊಳ್ಬೇಕು. ಗಂಟುಗಳು ಏನೂ ಇರಬಾರ್ದು, ಹಾಗೆ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಕಲಿಸಿದ್ದಾಗಿದೆ. ಈ ಒಂದು ಮಿಶ್ರಣವನ್ನು ನಾವು ನೆನೆಸಿಟ್ಕೊಳ್ಬೇಕು. ಒಂದು 7ರಿಂದ 8 ಗಂಟೆಗಳವರೆಗೆ ನೆನೆಸಿಟ್ಕೊಳ್ಬೇಕು. ನಾವು ಬೆಳಗ್ಗೆ ಹಚ್ಕೋತೀವಿ ಅಂದರೆ ಹಿಂದಿನ ದಿನ ರಾತ್ರಿನೇ ನಾವು ನೆನೆಸಿಟ್ಕೊಳ್ಬೇಕು. ನೋಡಿ, ನಾನು ಮಾರನೇ ದಿನ ಬೆಳಗ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಒಂದು ಒಳ್ಳೆಯ ಬಣ್ಣ ನಮ್ಮ ಈ ಒಂದು ಮೆಹಂದಿಗೆ ಬಂದಿದೆ ಅಂಥೇಳಿ. ಸಾಕಷ್ಟು ಒಂದು ಕಪ್ಪು ಬಣ್ಣವನ್ನು ನಮ್ಮ ಈ ಒಂದು ಮೆಹಂದಿ ಮಿಶ್ರಣ ಪಡ್ಕೊಂಡಿದ್ದೆ. ನಾನಿಲ್ಲಿ ಮಿಕ್ಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ರೀತಿಯಾಗಿ ಕಲಸಿಟ್ಕೊಂಡಿರುವಂಥ ಮೆಹಂದಿ ಮಿಶ್ರಣವನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ವೈಟೇರ್ಸ್ ಇದೆ ಹೆಚ್ಚಾಗಿ ಅದು ಆರೆಂಜ್ ಆಗುತ್ತೆ, ಅಥವಾ ತುಂಬ ಒಂದು ರೆಡ್ ಕಲರ್ ಆಗುತ್ತೆ. ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ. ಈ ವಿಧಾನದಲ್ಲಿ ನೀವು ಮೆಹಂದಿ ಮಿಶ್ರಣವನ್ನು ಕಲಸಿ ಅಪ್ಲೈ ಮಾಡಿ ನೋಡಿ, ಒಳ್ಳೆ ಬಣ್ಣವನ್ನು ಪಡ್ಕೊಳ್ಳುತ್ತೆ. ಈ ಒಂದು ಮಿಶ್ರಣವನ್ನು ನಾನಿಲ್ಲಿ ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ತಲೆ ಫುಲ್ಲು ನಮಗೆ ವೈಟ್ ಆಗಿದೆ. ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡಿದಂಥ ಒಂದೇ ಬಾರಿನಲ್ಲಿ ನಮ್ಮ ಕೂದಲು ಕಪ್ಪಾಗೋದಿಲ್ಲ, ನಮಗೆ
ನಮಗೆ ಫುಲ್ಲು ಕಪ್ಪಾಗಬೇಕು. ನಮ್ಮ ಮೊದಲಿನ ಕೂದಲು ಯಾವ ರೀತಿಯಾಗಿ ಕಪ್ಪಾಗಿತ್ತೋ ಅದೇ ಬಣ್ಣ ಬರಬೇಕು ಅಂದರೆ ಖಂಡಿತವಾಗ್ಲೂ ಇದನ್ನು ಹಚ್ಕೊಂಡ್ರೂ ಕೂಡ ಕಪ್ಪಾಗುತ್ತೆ. ಆದರೆ ಕಂಪ್ಲೀಟಾಗಿ ಕಪ್ಪಾಗಬೇಕು, ತುಂಬ ಕಪ್ಪಾಗಬೇಕು. ನಮ್ಮ ನ್ಯಾಚುರಲ್ ಕಲರ್ ಯಾವ ರೀತಿ ಇತ್ತು ಅದೇ ರೀತಿ ಆಗಬೇಕು ಅಂದರೆ ಇದರೊಟ್ಟಿಗೆ ನೀವು ಇನ್ನೊಂದು ಮ್ಯಾಜಿಕ್ ಪದಾರ್ಥವನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಇಂಡಿಗೋ ಪೌಡರನ್ನು ತೊಗೊಂಡಿದ್ದೀನಿ. ಹೌದು ಸ್ನೇಹಿತರೆ, ಇದು ಕೂಡ ಅಷ್ಟೇ ಮೆಹಂದಿ ಯಾವ ರೀತಿಯಾಗಿ ಒಂದು ನ್ಯಾಚುರಲ್ ಪೌಡರ್ ಆಗಿರುತ್ತೋ, ಒಂದು ಗಿಡದ ಎಲೆಯಿಂದ ಮಾಡಿರುವಂಥ ಪೌಡರ್ ಆಗಿರುತ್ತೋ ಅದೇ ರೀತಿಯಾಗಿ ಈ ಒಂದು ಇಂಡಿಗೋ ಪೌಡರ್ ಅನ್ನೋವಂಥದ್ದು ಸಹ ಒಂದು ಗಿಡದ ಎಲೆಯಿಂದ ರೆಡಿ ಮಾಡಿರುವಂಥ ಒಂದು ಪೌಡರ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಪದಾರ್ಥ ಇರೋದಿಲ್ಲ, ಬಣ್ಣ ಇರೋದಿಲ್ಲ. ಇದು ನ್ಯಾಚುರಲ್ ಆಗಿ ಒಂದು ಕಪ್ಪು ಬಣ್ಣವನ್ನು ಕೊಡುತ್ತೆ ನಮಗೆ. ಈ ಒಂದು ಮೆಹಂದಿ ಅನ್ನುವಂಥದ್ದು ಯಾವ ರೀತಿ ಡಾರ್ಕ್ ಆರೆಂಜ್ ಅಥವಾ ಡಾರ್ಕ್ ಬ್ರೌನ್ ಕಲರನ್ನು ನೀಡುತ್ತೋ ಕೂದಲಿಗೆ, ಅದೇ ರೀತಿಯಾಗಿ ಇದು ನಮಗೆ ಕಪ್ಪು ಬಣ್ಣವನ್ನು ನೀಡುತ್ತೆ. ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪು ಬಣ್ಣಕ್ಕೆ ತರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಒಂದು 3 ಟೀ ಸ್ಪೂನ್ ಆಗುವಷ್ಟು ಈ ಒಂದು ಇಂಡಿಗೋ ಪೌಡರನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ತಣ್ಣೀರು ಹಾಕ್ಕೊಂಡ್ರೆ ಇದು ಬೇಗ ಆ್ಯಕ್ಟಿವೇಟ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ಹಾಕಿಬಿಟ್ಟು ಈ ರೀತಿ ಕಲಸಿಟ್ಕೊಳ್ಬೇಕು. ತುಂಬ ತೆಳು ಮಾಡ್ಕೊಳ್ಬಾರ್ದು, ಯಾಕಂದರೆ ನಾವು ಮೆಹಂದಿಯೊಟ್ಟಿಗೆ ಇದನ್ನು ಬೆರೆಸ್ಕೊಳ್ಬೇಕಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ತುಂಬ ತೆಳುನೂ ಇಲ್ಲದೆ ಗಟ್ಟಿನೂ ಇಲ್ಲದೇ ಒಂದು ಹದದಲ್ಲಿ ಕಲಸಿಟ್ಕೊಳ್ಬೇಕು. ಈ ಒಂದು ಕಲಸಿರೋವಂಥ ಇಂಡಿಗೋ ಮಿಶ್ರಣ ಏನಿರುತ್ತೆ ಇದನ್ನು ನಾವು ಮೊದಲೇ ಕಲಸಿಟ್ಕೊಂಡಿದ್ವಲ್ಲ ಮೆಹಂದಿ ಮಿಶ್ರಣ, ಅದರೊಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಮೆಹಂದಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೇ ನಮ್ಮ ಕೂದಲಿಗೆ ಒಳ್ಳೆ ಬಣ್ಣ ಬರುತ್ತೆ. ಆದರೆ ತುಂಬ ಕಪ್ಪಾಗಬೇಕು. ನ್ಯಾಚುರಲ್ ಬಣ್ಣ ಯಾವ ರೀತಿ ಕಪ್ಪಾಗಿರುತ್ತೆ ನಮ್ಮ ಕೂದಲು ಅದೇ ರೀತಿಯಾಗಿ ಆಗಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ. ಮೆಹಂದಿ ಜೊತೆಗೆ ನಾವು ಇಂಡಿಗೋ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಕಲಸಿರೋಂಥ ಈ ಒಂದು ಮಿಶ್ರಣವನ್ನು ತುಂಬ ವೈಟ್ ಹೇರ್ಸ್ ಇದೆ ಅಥವಾ ಈಗ ವೈಟ್ ಆಗಲಿಕ್ಕೆ ಶುರುವಾಗಿದೆ, ಅಲ್ಲಲ್ಲಿ ಒಂದೊಂದು ವೈಟ್ ಹೇರ್ಸ್ ಇದೆ ಅನ್ನೋರು ಕೂಡ ಇದನ್ನು ಹಚ್ಕೊಳ್ಬೋದು. ಈ ರೀತಿ ನೀವು ಕಂಪ್ಲೀಟಾಗಿ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಬೇಕು. ಬುಡದಿಂದ ಹಿಡಿದು ತುದಿವರೆಗೂ ಹಚ್ಕೊಂಡು ಈ ಒಂದು ಮಿಶ್ರಣವನ್ನು ತಲೆಯಲ್ಲಿ ಒಂದು 2 ರಿಂದ 3 ಗಂಟೆ ಸಮಯನಾದರೂ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ಆ ನಂತರ ನೀವು ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಬೇಕು. ಶಾಂಪೂ ಏನೂ ಹಾಕಬಾರ್ದು, ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಮರುದಿನ ನೀವು ತಲೆಗೆ ಎಣ್ಣೆ ಹಚ್ಚಿಬಿಟ್ಟು ಆ ನಂತರ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ. ನಮಗೆ ತುಂಬ ಡಾರ್ಕ್ ಕಲರ್ ಬೇಕು ಅಂದರೆ ಇವತ್ತು ಈ ಒಂದು ಮಿಶ್ರಣವನ್ನು ಹಚ್ಚಿ ಏನು ತಲೆ ಸ್ನಾನ ಮಾಡಿರ್ತೀವಲ್ಲ ಒಂದು 2-3 ದಿನ ಬಿಟ್ಟು ಆ ನಂತರ ತಲೆಗೆ ಎಣ್ಣೆ ಹಚ್ಚಿ ಆ ನಂತರ ನೀವು ಶಾಂಪೂ ವಾಶನ್ನು ಮಾಡಿ ನೋಡಿ, ಒಳ್ಳೆ ಕಲರನ್ನು ಕೂದಲು ಪಡ್ಕೊಂಡಿರುತ್ತೆ. ಖಂಡಿತವಾಗ್ಲೂ ಈ ರೀತಿಯಾಗಿ ಮಾಡಿ ನೋಡಿ. ಸಾಕಷ್ಟು ತಿಂಗಳವರೆಗೂ ಏನು ವೈಟ್ ಹೇರ್ಸ್ ಇರುತ್ತೆ ಅದು ಕಪ್ಪಾಗಿ ಹಾಗೇ ಇರುತ್ತೆ. ಪದೇ ಪದೇ ನಾವು ಡೈ ಹಚ್ಚುವಂಥ ಅವಶ್ಯಕತೆ ಇರಲ್ಲ. ಜೊತೆಗೆ ನಾವಿಲ್ಲಿ ಕೆಮಿಕಲ್ ಪದಾರ್ಥ ಬಳಸೇ ಇಲ್ಲ, ಹಾಗಾಗಿ ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಆಗುತ್ತೆ, ಉದುರತ್ತೆ, ಗ್ರೋತ್ ಕಡಿಮೆ ಆಗುತ್ತೆ, ಈ ರೀತಿ ಯಾವುದು ಟೆನ್ಷನ್ ಕೂಡ ಇರೋದಿಲ್ಲ. ಜೊತೆಗೆ ತುಂಬ ಸೇಫಾಗಿ ನಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.